ಸ್ವರ ವಿಜ್ಞಾನ ಪ್ರಾಯೋಗಿಕ ತರಬೇತಿಲಿ ಯಾರೆಲ್ಲ ಮಾಡ್ತಾರೆ ನೀವು ಹೇಳ್ಬೋದು ಮೇಡಮ್. ಸ್ವರಜ್ಞಾನದ ಬಗ್ಗೆ ಮಾತಾಡಿ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ನಾರಾಯಣ ಮ್ಯಾಮ್, ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ತೆ. ಹೇಳ್ಬೇಕು, ಆಕ್ಚುಲಿ ನಾನೊಮ್ಮೆ ಹ್ಯಾಂಡ್ ರೈಸ್ ಮಾಡ್ಬೇಕು ಅನ್ಕೊಂಡಿದ್ದೆ ವಿಜಯಲಕ್ಷ್ಮಿ ಮೇಡಮ್ಗೆ, ಮತ್ತೆ ಸ್ಕೂಲಿಗೆ ಹೋಗ್ಲಿಕ್ಕೆ ಲೇಟ್ ಆಗುತ್ತಲ್ಪ ಅಂತ ಸುಮ್ಮನಾದೆ. ಬಹಳ ಚೆನ್ನಾಗಿತ್ತು. ಜೊತೆಗೆ ನಾನು ಒಂದು 3 ಬೆಕ್ಕನ್ನ ಸಾಕೊಂಡಿದ್ದೇನೆ, ಜೊತೆಗೆ 6 ನಾಯಿಗಳಿಗೆ ಊಟ ಹಾಕ್ತೇನೆ. ಆ ನಾಯಿ ಅಂದ್ರೆ ನಮ್ಮ ಮನೇಲಿ ಸಾಕಿದಲ್ಲ, ಹೊರಗಡೆ ಇರತಕ್ಕಂಥದ್ದು. ಬಟ್ ಆ ಮನುಷ್ಯರಿಗೂ ನಾಯಿಗಿರತಕ್ಕಂಥ ಅಥವಾ ಬೆಕ್ಕುಗಳಿಗಿರತಕ್ಕಂಥ ನಿಯತ್ತು ಮನುಷ್ಯರಲ್ಲಿ ನಿಜವಾಗ್ಲೂ ಇಲ್ಲ ಅಂತ ಹೇಳೋದು ಖಂಡಿತ ಅರ್ಥ ಆಗುತ್ತೆ. ಸೊ ಅದೊಂದು ಹೇಳ್ಬೇಕಿತ್ತಷ್ಟೇ. ಸ್ವರ ವಿಜ್ಞಾನದ ಬಗ್ಗೆ ಏನದು ಪ್ರಾಕ್ಟಿಕಲ್ ಕ್ಲಾಸಸ್ ಅಶ್ವಿನಿ ಮೇಡಮ್ ಅಂತ ನನ್ಗೆ ಗೊತ್ತಿಲ್ಲ, ಯಾವಾಗಾದ್ರೂ ಮಾಡಿದೀರಾ? ನಾನು ಅಂದ್ರೆ ಸ್ವರ ವಿಜ್ಞಾನ ಈಗಾಗ್ಲೇ ತುಂಬಾ ನಾವು ಕಲ್ತಿದೀವಲ್ವಾ ಮೇಡಮ್, ಯಾರೆಲ್ಲ ಅದು ಪ್ರಾಕ್ಟೀಸ್ ಮಾಡ್ತಿದೀವಿ ಅದನ್ನ ಹೇಳೋದು. ಓಕೆ. ಸೊ ಒಂದೇನಂತಂದ್ರೆ ದಿನ ನಮ್ಮ ನಂದಾ ಮೇಡಮ್ ಏನು ಲಿಂಕ್ ಒಟ್ಟಿಗೆ ಹಾಕ್ತಾರಲ್ಲ, ಅದನ್ನ ನಾನು ನಮ್ಮ ಮನೆಯವರು ರೆಗ್ಯುಲರ್ ಆಗಿ ಒಂದಿನಾನು ತಪ್ಪದೇ ಅದನ್ನ ಪಾಲನೆ ಮಾಡಿನೇ ನಾವು ಎದ್ದೇಳ್ತಾ ಇದ್ದೇವೆ. ಬೆಳಿಗ್ಗೆ ಏನದು ಪಿಂಗಳ ನಾಡಿಯ ಅಥವಾ ಇಡನಾಡಿಯ ಅಂತ ಅದನ್ನ ಕರೆಕ್ಟ್ ಆಗಿ ಇಡನಾಡಿ ಅಂತಿದ್ದೆ. ಮಲಗಿದಲ್ಲಿಯೇ ಎಡ ಕೈಯಲ್ಲಿ ಮುಖನೆಲ್ಲ ಉಜ್ಜಿಕೊಂಡು, ಆಮೇಲೆ ಎಡಭಾಗದಿಂದನೇ ಎದ್ದುಕೊಂಡು, ಆಮೇಲೆ ಎಡ ಉಸಿರನ್ನ ಒಂದು 10 ಬಾರಿ ತಗೊಂಡು ಅದರಲ್ಲಿ ಎಡಗಡೆಯಿಂದನೇ ತಗೊಳ್ಳೋದು, ಎಡಗಡೆಯಿಂದನೇ ಬಿಡುವುದನ್ನ ಮಾಡಿ, ನಂತರ ಎಡಕಾಲನ್ನ ಕೆಳಗೆ ಇಟ್ಟು ಫಸ್ಟಿಗೆ 1 ಹೆಜ್ಜೆ 2 ಹೆಜ್ಜೆ ನಡೆದು ಮತ್ತೆ ನಮ್ಮ ದಿನವನ್ನ ಪ್ರಾರಂಭ ಮಾಡತಕ್ಕಂಥ. ಇದನ್ನ ರೆಗ್ಯುಲರ್ ಎಲ್ಲೇ ಇರ್ಲಿ ಯಾವಾಗ್ಲೇ ಇರ್ಲಿ ಅದನ್ನ ಮಾಡಿನೇ ಹೇಳ್ತೇನೆ. ಇನ್ನೊಂದೇನಂತಂದ್ರೆ, ಈಗ ಧ್ಯಾನಕ್ಕೆ ಕುತ್ಕೊಳ್ಳುವಾಗ ಅಥವಾ ಬೇರೆ ಯೋಗ ಎಲ್ಲ ಮಾಡುವಾಗ ಬೇಗ ಎದ್ರೂ ಸಹ ಅದನ್ನ ಸೂರ್ಯೋದಯದ ಟೈಮ್ ಅಂತ ಕಾಯ್ತಾ ಇಲ್ಲ, ಬೆಳಿಗ್ಗೆ ಏಳುವಾಗ ಅದನ್ನ ನೋಡ್ಕೊಂಡು ಇಡನಾಡಿ ಇದೆಯಾ ಪಿಂಗಳ ನಾಡಿ ಇದೆಯಾ ಅದನ್ನ ನೋಡಿನೇ ನಾವು ಮುಂದುವರಿತಾ ಇದ್ದೇವೆ. ಇನ್ನೊಂದೇನು ಅಂತಂದ್ರೆ, ಬಾಕಿ ಅಂದ್ರೆ ವಿಮ್ ಹಾಪ್ ಇದೆಯಲ್ಲ ಅದನ್ನ ಮಾಡ್ಕೊಳ್ತಾ ಇದ್ದೇವೆ. ರೆಗ್ಯುಲರ್ ಅಲ್ಲದಿದ್ರು ನಮ್ಮ ತುಂಬಾ ಸಲ ಅದನ್ನ ಮಾಡಿ ಉಸಿರನ್ನ ನಮ್ಮ ಶ್ವಾಸವನ್ನ ಚೆನ್ನಾಗಿಟ್ಕೊಳ್ತಕ್ಕಂಥದ್ದು. ನನಗೆ ಒಂದೇನಂತಂದ್ರೆ, ಈ ಬೆಳಿಗ್ಗೆ ಏಳದಾಗ ಮಾಡ್ತೇವಲ್ಲ, ಇದರಿಂದ ನನಗೆ ತುಂಬಾ ಸುಧಾರಣೆ ಆಗಿದೆ. ಎಲ್ರಿಗೂ ಗೊತ್ತಿರ್ಬೋದು, ಯಾರು ಟೊಪ್ಪಿ ಸ್ವೆಟರ್ ಹಾಕದಿದ್ರು ನಾನಂತ ಹಾಕ್ತೇನೆ. ನಿನ್ನೆ ಆಕ್ಚುಲಿ ಮಂಗಳೂರು ಪುತ್ತೂರು ಕಡೆ ಇದೆ, ಅಲ್ಲಿ ಹಾಕ್ತಾ ಇರ್ಲಿಲ್ಲ. ನಿನ್ನೆ ಬೆಳಿಗ್ಗೆನೂ ನಾನು ಹಾಕಿರ್ಲಿಲ್ಲ. ಬಟ್ ಬೆಂಗಳೂರಿಗೆ ಬಂದ ತಕ್ಷಣ ಮತ್ತೆ ಚಳಿ ಸ್ಟಾರ್ಟ್. ನನ್ಗೆ ಆಕ್ಚುಲಿ ಖಾಲಿ ತಲೆಯಲ್ಲಿ ನಾನು ಇರುವುದಿಲ್ಲ. ಯಾಕಂತಂದ್ರೆ ಇದರಲ್ಲಿ ಹೊರಗೆ ಹೋದ ತಕ್ಷಣ ಎಡಭಾಗದಲ್ಲಿ ತುಂಬಾ ಸೈನಸ್ನ ಹಾಗೆ ನೋವು, ಜೊತೆಗೆ ಮೂಗು ಕಟ್ಕೊಳ್ಳೋದು. ನಾನೇನು ಬೆಳಗ್ಗೆ ಈ ಉಸಿರಾಟವನ್ನ ಮಾಡಿ ಕೆಳಗಿದ್ದು ಬರ್ತೇನಲ್ಲ, ಈಗ ಆಲ್ಮೋಸ್ಟ್ 6-7 ತಿಂಗಳು ಆಯ್ತು ಅನ್ಸುತ್ತೆ. ನನಗೆ ಆ ಪ್ರಾಬ್ಲಮ್ ಇಲ್ಲ. ಇವನ್ ಖಾಲಿ ತಲೆಯಲ್ಲಿ ಹೋದ್ರು ಸಹ ಆ ಉಸಿರಾಟದಲ್ಲಿ ಏನು ಕಟ್ಕೊಳ್ಳೋದಾಗ್ಲಿ ಅಥವಾ ತಲೆನೋವು ಆಗ್ಲಿ ಇಲ್ಲ. ಇನ್ನೊಂದೇನು ಅಂತಂದ್ರೆ, AC ಓಡಾಡ್ದಾಗ್ಲೂ ಅಷ್ಟೇ, ಊರಿಗೆಲ್ಲ ಹೋದಾಗ ಗಾಡಿಯಲ್ಲಿ ಹೋದಾಗ ಹೋಗಿ ಇಳಿದು ರಾತ್ರಿ ಎಲ್ಲ ನಿದ್ರೆ ಮಾಡಕ್ ಆಗೋದಿಲ್ಲ, ಅಷ್ಟು AC ನನಗೆ ಪ್ರಾಬ್ಲಮ್ ಆಗೋದು. ಬಟ್ ಈಗ ಆ ಪ್ರಾಬ್ಲಮ್ ಇಲ್ಲ. ಸೊ ಆ ಬೆಳಿಗ್ಗೆದು ಏನಿದೆ, ಫಸ್ಟಿಗೆ ನಾವು ಎದ್ದೇಳುವಾಗ್ಲೇ ಆ ಒಂದು ಶ್ವಾಸವನ್ನ ನಾವು ಮಾಡ್ಕೊಂಡು ದಿನವನ್ನ ಮುಂದುವರ್ಸ್ಕೊಂಡು ಹೋಗತಕ್ಕಂಥದ್ದು, ಇದು ತುಂಬಾ ತುಂಬಾ ಹೆಲ್ಪ್ ಆಗಿದೆ. ಜೊತೆಗೆ ನಾನು 1-2 ಸ್ವರಯೋಗದ ಬಗ್ಗೆ ಕ್ಲಾಸು ತಗೊಂಡೆ. ಇನ್ನೂ ಎಲ್ಲ ಟ್ರಾನ್ಸ್ಲೇಷನ್ ಆಗಿದೆ. ಆಕ್ಚುಲಿ ನಾನು ಸ್ವರಯೋಗದಲ್ಲಿ 120 ಪೇಜ್ದು ಚಾಪ್ಟರ್ಸ್ ಇದೆ. ಸೊ ಅದನ್ನ ಮುಂದುವರ್ಸ್ಕೊಂಡು ಕ್ಲಾಸು ತಗೊಳ್ತೇನೆ ಅಂತ ಹೇಳತಕ್ಕಂಥ ಅಂಶವನ್ನ ಗಮನಕ್ಕೆ ತರ್ತಾ ಇದ್ದೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಸ್ವರಯೋಗದ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಯಶೋಧ ಮ್ಯಾಮ್ ಮಾತಾಡಿ. ಯಶೋಧ ಮ್ಯಾಮ್ ಇಲ್ಲ. ಯಶೋಧ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ರೇವತಿ ಮೇಡಮ್ ಹೇಳಿದ್ರು, ಮತ್ತೆ ರಿಪೀಟ್ ಆಗೋದ್ ಬೇಡ, ಅದು ಸೇಮ್ ಅದೇ ಇರುತ್ತಲ್ವಾ. ಈಗ ಏನಪ್ಪಾ ಅಂತಂದ್ರೆ, ತುಂಬಾ ಜ್ವರ ಬಂದಿರುತ್ತೆ ಮಕ್ಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ. ಜ್ವರ ಬಂದಾಗ ನಾವು ಹೆಚ್ಚು ಎಡನಾಡಿ ಚಂದ್ರಶ್ವಾಸನ ಆಕ್ಟಿವೇಟ್ ಮಾಡ್ಕೊಂಡಾಗ ಸ್ವಲ್ಪ ಹೊತ್ತಿಗೆ ಜ್ವರ ಕಡಿಮೆ ಆಗುತ್ತೆ. ಇಲ್ಲ ತುಂಬಾ ಕೋಲ್ಡ್ ಆಗಿದ್ದಾಗ ನಾವು ಸೂರ್ಯ ಶ್ವಾಸನ ಆಕ್ಟಿವೇಟ್ ಮಾಡ್ಕೊಂಡಾಗ ಅಲ್ಲಿ ಸ್ವಲ್ಪ ಶೀತನೂ ಕೂಡ ಕಡಿಮೆ ಆಗುತ್ತೆ. ನಮ್ಮ ಬಾಡಿಲಿ ಉಷ್ಣಾಂಶ ಜಾಸ್ತಿ ಆಗುತ್ತಲ್ಲ, ಅವಾಗ ಶೀತ ಕಡಿಮೆ ಆಗುತ್ತೆ.
ಎಡ ಶ್ವಾಸ ಚಂದ್ರನಾಡಿ ಆಕ್ಟಿವೇಟ್ ಮಾಡಿದಾಗ ನಮ್ಮ ಶರೀರದಲ್ಲಿ ಆಗುವಂತ ಅಂದ್ರೆ ಅಗ್ನಿ ಜಾಸ್ತಿ ಆದಾಗ ಅದು ತಂಪು ಮಾಡುತ್ತೆ. ಸೂರ್ಯ ಮತ್ತೆ ಚಂದ್ರ ಇವೆರಡನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದು ಸ್ವರಜ್ಞಾನ ಆಗಿರುತ್ತೆ. ಇದರಿಂದ ಏನಪ್ಪಾ ಅಂತಂದ್ರೆ ಮೂಗು ಕೆಲವು ಸರಿ ಬ್ಲಾಕ್ ಆಗಿರುತ್ತೆ, ಉಸಿರಾಡಕ್ಕೆ ಆಗ್ತಿರೋದಿಲ್ಲ ಕೋಲ್ಡ್ ಆದಾಗ. ಆಗ ನಮ್ ಬಲ್ಗಡೆ ಮೂಗು ಏನಾದ್ರೂ ಕಟ್ಕೊಂಡಿದೆ ಅಂತಂದಾಗ ಎಡಗಡೆ ಮಲಗ್ಬೇಕು. ಎಡಗಡೆ ಮೂಗು ಕಟ್ಕೊಂಡಿದೆ ಅಂದಾಗ ಬಲ್ಗಡೆ ಮೂಗು ಆ ತರ ಮಲಗಿದಾಗ ಸೈಡಿಗೆ ಅದು ಕೂಡ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಟೈಮ್ ಅಂತೂ ನಮ್ಮ ನಂದಾ ಮೇಡಮ್ ಆಗ್ತಾನೆ ಇರ್ತಾರಲ್ಲ, ಅದು ನೋಡ್ಕೊಂಡು ನಾನು ಕೂಡ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಹೆಚ್ಚು ಅದ್ರ ಬಗ್ಗೆ ಸ್ವರ ವಿಜ್ಞಾನದ ಬಗ್ಗೆ ರೇವತಿ ಮೇಡಮ್ ಹೇಳಿದ್ದಾರೆ. ಅದ್ ಬುಕ್ಕೆ ಇದೆಯಂತೆ ಅವ್ರ ಹತ್ರ. ಇನ್ನೂ ಸ್ವಲ್ಪ ಜ್ಞಾನ ಕೊಡ್ಲಿ ಅಂತ ಕ್ಲಾಸ್ ತಗೊಂಡು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಚೆನ್ನಾಗಿ ಹೇಳಿದ್ರಿ. ಸವಿ ಸವಿತಾ ಮೇಡಮ್ ಮಾತಾಡಿ. ನಮಸ್ತೆ ಅನುರಾಧ ಮೇಡಮ್. ಸ್ವರ ನಮಸ್ತೆ. ವಿಜ್ಞಾನ ಮೇಡಮ್ ನಮಸ್ತೆ. ಸ್ವರ ವಿಜ್ಞಾನ ಬಗ್ಗೆ ನನಗೂ ಅಷ್ಟೊಂದು ಗೊತ್ತಿಲ್ಲ. ನೀನೇ ವಿಡಿಯೋ ನೋಡಿದೀನ್ರಿ. ಆದ್ರೂ ಇವತ್ತೊಂದ್ ದಿನ ಇವ್ರು ನಂದಾ ಮೇಡಮ್ ಅವರು ಬಿಡ್ತಿದ್ದು ನೋಡ್ತಿದ್ದೇವ್ರಿ. ಯಾವ್ದಾರ ಅದನ್ನು ಫಾಲೋ ಮಾಡ್ಬೇಕಂದ್ರೆ ಆಗ್ತಾನೆ ಇರ್ಲಿಲ್ಲ. ಆದ್ರೆ ನೀನೇನು ಇವತ್ ಮಾಡಿದೀನ್ರಿ. ಅವ್ರ ಮೂಗು ಈ ಬಲ ಮೂಗು ಪೂರ್ತಿ ಕಟ್ಬಿಟ್ಟಿತ್ರಿ. ಅದಕ್ಕಾಗಿ ಈ ಕಡೆ ಮಲಗಿ ಅದನ್ನ ಶ್ವಾಸ ಸರಿ ಮಾಡ್ಕೊಂಡು ಆಮೇಲೆ ಎದ್ದಿದ್ದೀನ್ರಿ ನಾನು. ಇವತ್ತು ಬೆಳಿಗ್ಗೆ ಬಲ ಶ್ವಾಸ ಸಕ್ರಿಯಗೊಳಿಸ್ಕೋಬೇಕಂತ ಹೇಳಿದಾಗ ಹಾಗಾಗಿ ಇವತ್ತೊಂದ್ ದಿನ ಅಳವಡಿಸ್ಕೊಟ್ಟಿನ್ರಿ ಮೇಡಮ್. ಅದ್ರ ಬಗ್ಗೆ ನನಗೂ ಇನ್ನೂ ಪೂರ್ತಿ ಗೊತ್ತಿಲ್ಲ, ಇನ್ನೂ ತಿಳ್ಕೊಬೇಕ್ರಿ ಮಾಹಿತಿ. ಮೇಡಮ್ ಥ್ಯಾಂಕ್ ಯು ಮೇಡಮ್. ನಾಗರತ್ನಮ್ಮ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನನಗನ್ನಿಸ್ತದೆ ಸ್ವರ ವಿಜ್ಞಾನದ ಬಗ್ಗೆ ಎಂದೂ ಹೇಳಿದ್ದಾರೆ, ಹೇಳೋದು ಬೇಕಿಲ್ಲ ಹೆಚ್ಚಿಗೆ. ನನಗನ್ನಿಸ್ತು ಇವಾಗ ಉತ್ತರಾಯಣ ಬಂದ್ಮೇಲೆ ಸ್ವಲ್ಪ ಅದು ಚೇಂಜ್ ಆಗುತ್ತೆ ನೋ ಟೈಮ್ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಚಳಿಯೆಲ್ಲ ತದ್ಮೇಲೆ ಒಂಥರ ಶಾಖ ಜಾಸ್ತಿ ಆದಾಗ ನಾವಾಗಿ ಇದನ್ನ ಒಂಚೂರು ಬದಲಾಯಿಸ್ಕೋಬೇಕಾಗಿ ಬರುತ್ತೇನೋ. ಒಂದಿನ ಇದ್ದಂಗೆ ಇಂತರ ಇದು. ಯಾಕೆಂದ್ರೆ ದಕ್ಷಿಣಾಯನ ಇದು ಉತ್ತರಾಯಣದಲ್ಲಿ ಸ್ವಲ್ಪ ಬೇಗ ಬಲಗಡೆಗೆ ಎಡಗಡೆಗೆ ಅದು ಇದಾಗಲ್ಲ ಅಂತ ಅನ್ನಿಸ್ತಾ ಇದೆ. ಅದ್ ನಾನು ಒಬ್ಬಳಿಗೆನ ಎಲ್ರಿಗೂ ಆ ತರ ಆಗುತ್ತೆ ಅಂತ ಗೊತ್ತಿಲ್ಲ. ಮನೆಯಿಂದ ಸ್ವಲ್ಪ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಕೇಳ್ಬೇಕು ಅಂತ ಅನ್ನಿಸ್ತು ಮೇಡಮ್. ನಂದಾ ಮೇಡಮ್ಗೆ ಕೇಳ್ತೀನಿ. ಜೊತೆಗೆ ನಾನು ಅಷ್ಟೇ ಯಾವಾಗ್ಲೂ ಬರೀ ಕರಾಗಿರ ವಸತಿ ಲಕ್ಷ್ಮಿ ಅಂತ ಬರೀ ಕೈ ಮಾತ್ರ ನೋಡಿ ಹೇಳ್ತಿದ್ದು ಮಾತ್ರ ಗೊತ್ತಿತ್ತು. ಈ ಸ್ವರ ವಿಜ್ಞಾನ ಬಂದ್ಮೇಲೆ ಈ ಮೂಗಿನ ಕಡೆಗೂ ನಾವು ಗಮನ ಕೊಡ್ಬೇಕು, ನಮ್ಮ ಉಸಿರಾಟದ ಕಡೆಗೂ ಅನ್ನೋದು ಇವಾಗ ಸ್ವಲ್ಪ ದಿವಸದಿಂದ ಗೊತ್ತಾಗಿದೆಯಲ್ವಾ. ಇವಾಗ ಡೈಲಿ ಮಾಡ್ತಾ ಇದ್ವಿ. ಮೊದ್ಲು ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಬರೀ ಸುಮ್ಮನೆ ಕಣ್ಣುಜ್ಜೋದು, ಕೈ ನೋಡ್ಕೊಳ್ಳೋದು, ಎದ್ದೇಳೋದು ಈ ತರ ಮಾಡ್ತಿದ್ವಿ. ಈಗ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಮೇಡಮ್. ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ. ಧನ್ಯವಾದ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ಹೇಮಾ ಮ್ಯಾಮ್ ಮಾತಾಡಿ. ಬಂದೆ. ಹಾ ರೇವತಿ ಮೇಡಮ್ ಹೇಳ್ದ ಹಾಗೆ ಸ್ವರ ಮೇಡಮ್ ಇದು ಸ್ವರ ಯೋಗದ ಬಗ್ಗೆ ಅದೇ ಸ್ವರ ಯೋಗ ಕಲ್ತಿದ್ ಮೊದಲನೇ ದಿನದಿಂದಾನು ಅದೇ ತರಾನೇ ಫಾಲೋ ಮಾಡ್ತಾ ಇದೀವಿ. ಆಮೇಲೆ ಇವಾಗ ಏನಾದ್ರು ಮೊನ್ನೆ ನಂಗೆ ತುಂಬಾ ವಿಪರೀತ ಶೀತ, ಎಷ್ಟು ಮಾಡೋದು ಕಂಟ್ರೋಲೇ ಬರ್ತಿಲ್ಲ. ಎಡಗಡೆ ಫುಲ್ ಕ್ಲೋಸ್ ಆಗೋಗ್ಬಿಟ್ಟಿದೆ. ಎಷ್ಟು ಮಾಡ್ತಿದೀವಿ ಎಡಗಡೆ 1ರಿಂದ ಹೋಗುತ್ತೆ, ಬಲ ಒಂದು ದಿನ ಫುಲ್ ಕ್ಲೋಸ್. ಇದೇನಪ್ಪಾ ಏನಾದ್ರು ಹತ್ರ ಬಂದ್ಬಿಡ್ತಾ ಟೈಮು, ಹೋಗ್ತಾನೆ ಇಲ್ಲಲ್ಲ, ಏನ್ ಮಾಡೋದು? ಪ್ರಯತ್ನ ಪೂರ್ವಕವಾಗಿ ಇಲ್ಲೆಲ್ಲ ಹೊಡೆದು ಚೆನ್ನಾಗಿ ಸ್ವಲ್ಪ ಎಲ್ಲ ಹಂಗೆಲ್ಲ ಮಾಡಿದ್ಮೇಲೆ ಮತ್ತೆ ಶುರು ಆಯ್ತು. ಆಮೇಲೆ ತಲೆನೋವೆಲ್ಲ ಬಂದ್ಬಿಡ್ತು ರೀಸೆಂಟ್. ಆಮೇಲೆ ಸ್ವರಯೋಗ ಅಂತೂ ನಾನು ಪ್ರತಿದಿನ ಫಾಲೋ ಮಾಡ್ತಿದ್ದೀನಿ, ಮಲ್ಗುವಾಗ ಮತ್ತೆ ಹೇಳುವಾಗ. ರೇವತಿ ಮೇಡಮ್ ಹೇಳ್ದಾಗೆ ಈಗ ನಾನು ರೇವತಿ ಮೇಡಮ್ ಕ್ಲಾಸ್ನ ಇಂಟ್ರೆಸ್ಟ್ ಆಗಿ ಕಾಯ್ತಾ ಇದ್ದೀನಿ, ಯಾವಾಗ ಬರುತ್ತೆ ಸ್ವರಯೋಗದ ಬಗ್ಗೆ ಅಂತ ಹೇಳಿ. ಮುಂದಿನ ದಿನಗಳು ಇನ್ನೂ ತಿಳ್ಕೊಳಕ್ ತುಂಬಾನೇ ಆಸಕ್ತಿ. ಬಟ್ ನಿಜವಾಗ್ಲೂ ಸ್ವರಯೋಗ ತುಂಬಾ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ವೇದಾವತಿ ಮೇಡಮ್ ಮಾಸ್ಟರ್ ಮಾತಾಡ್ತಿದ್ದಾಗೆ ನೀವು ಅನ್ಮ್ಯೂಟ್ ಕೊಡ್ತಾ ಇರಿ ಮೇಡಮ್. ಅವ್ರು ಮಾತಾಡಿ ಮುಗಿಸ್ತಾ ಇದಾರೆ ಅನ್ನೋ ಹಾಗೆ ನೀವು ಅನ್ಮ್ಯೂಟ್ ಕೊಟ್ಬಿಡಿ. ಸಮಯ ಇದ್ ಮಾಡೋದ್ ಬೇಡ. ಓಕೆ ಮೇಡಮ್. ನಮಸ್ತೆ ಅನುರಾಧ ಮೇಡಮ್. ನಮಸ್ತೆ ಮ್ಯಾಮ್. ನಿನ್ನೆ ಟ್ರೈನ್ ಅಲ್ಲಿ ಒಂದ್ ಹುಡುಗಿ ತುಂಬಾನೇ ಸುಸ್ತಾಗ್ಬಿಟ್ಟಿದ್ಲು. ಜ್ವರ ಅಂದ್ರೆ ಜ್ವರ. ಆಗ ಅದೇ ಟೈಮ್ಗೆ ಕ್ಲಾಸ್ ನಡೀತಾ ಇತ್ತು. ರಂಗನಾಥ್ ಸರ್ ನಾನು ಕೇಳ್ದೆ, ಅವ್ರು ಹೇಳಿದ್ರು ಚಂದ್ರನಾಡಿ ಆಕ್ಟಿವೇಟ್ ಮಾಡ್ಸಿ ಅಂತ ಹೇಳಿದ್ರು. ಮತ್ತೆ ಒಂದು ಮುದ್ರೆ ಹೇಳಿದ್ರು.
ಆ ಹುಡುಗಿಗೆ ಚಂದ್ರನಾಡಿ ಆಕ್ಟಿವ್ ಮಾಡಮ್ಮ ಅಂತ ಹೇಳ್ದೆ ನಾನು. ಅವಳಿಗೆ ಉಸಿರು ಓಡಕ್ಕೆ ಆಗ್ತಿಲ್ಲ. ಹಂಗೂ ನಾನು ಹೇಳ್ದೆ ನಿಧಾನವಾಗಿ ನೀನ್ ಮಾಡು ಸರಿ ಹೋಗುತ್ತೆ ಅಂದೆ. ಆ ಚಂದ್ರನಾಡಿ ಆ ಚಂದ್ರನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಡಿಸ್ಟರ್ಬೆನ್ಸ್ ಇದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆ ಚಂದ್ರನಾಡಿ ಆಕ್ಟಿವ್ ಆಗ್ತಿರಂಗೆ ನಾನು ಸ್ವಲ್ಪ ಹೀಲಿಂಗ್ ಕೊಟ್ಟೆ ಸೆಕೆಂಡ್ ಟೈಮ್. ಅದಾದ ಕೂಡ್ಲೆ ನೋಡಿ ಅವಳು ಆ ಹುಡುಗಿ ಒಂದ್ ಬೆವತ್ಲು ಅಷ್ಟು ಬೆವರಿ ಅವಳು ನೋಡಿ ನಾರ್ಮಲ್ಗೆ ಬಂದ್ಲು. ಚಂದ್ರನಾಡಿ ಆಕ್ಟಿವ್ ಆದ ಕೂಡ್ಲೆ. ಇದೊಂದು ಲೈಫ್ ಎಕ್ಸ್ಪೀರಿಯನ್ಸ್ ಟ್ರೈನಲ್ಲಿ. ಹೌದು, ರಾತ್ರಿನೇ ಹೇಳಿದ್ರಿ ಮ್ಯಾಮ್ ನೀವು. ಅವ್ರು ಸರಿ ಆದ್ರ ಮ್ಯಾಮ್ ಮತ್ತೆ? ಆಮೇಲೆ ಸರಿ ಹೋದ್ರು. ಆಮೇಲೆ ನಾನು ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ. ತುಂಬಾನೇ ಸುಸ್ತಾಗಿದ್ಲು ಆ ಹುಡುಗಿ. ಚಂದ್ರನಾಡಿ ತುಂಬಾ ಕೆಲಸ ಚಂದ್ರನಾಡಿ ಆಕ್ಟಿವ್ ಆಗ್ತಿರಂಗೆ ಅವಳು ಸ್ವಲ್ಪ ಎಚ್ಚರ ಆಗೋದ್ಲು. ಮತ್ತೆ ಸ್ವಲ್ಪ ಹೊತ್ತಿಗೆ ಸ್ಟಾಪ್ ಬಂತು, ಎಲ್ಲ ಹೇಳ್ಕೊಂಡು ಹೋದ್ರು. ಸ್ವರಯೋಗ ಅಷ್ಟು ಪವರ್ಫುಲ್ ಇದೆ ನೋಡಿ, ಎಷ್ಟು ಕೆಲಸ ಮಾಡುತ್ತೆ. ಹೌದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಮ್ಯೂಟ್ ಮಾಡ್ಕೊಳ್ಳೋದಿಲ್ಲ ಯಾರು? ಮೇಡಮ್ ಸದಾಶಿವ ಮೂರ್ತಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ದೋ ನಿಮ್ದು ಅನ್ಮ್ಯೂಟ್ ಅಲ್ಲಿ ಇದೆ, ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್. ನಾನೇ ಹೆಂಡತಿ ನಾನೇ. ಶಿವಗಂಗಮ್ಮ ಅಲ್ಲ, ಓ ನೀವಾ? ಸದಾಶಿವ ಮೂರ್ತಿ ಸರ್ ಮಾತಾಡಿ. ಏನ್ ನಾನ್ ರೊಟ್ಟಿ ಬಡಿತಾ ಇದ್ದೀನಿ, ಏನ್ ಮಾಡ್ತೀಯ ನೀನು? ಸ್ವರ ವಿಜ್ಞಾನ, ದಯಮಾಡಿ ಸ್ವರ ವಿಜ್ಞಾನದ ಪ್ರಾಯೋಗಿಕ ತರಗತಿಯಲ್ಲಿ ಶನಿವಾರ ಮಾತ್ರ. ಯಜಮಾನರೇ ಸಾರಿ, ಮಾತಾಡಿ ಆಯ್ತು ಮೇಡಮ್. ನಾನು ಮಾತಾಡಿದ್ರು ಅವರು. ಮ್ಯಾಮ್ ಇದು ನಂಬರ್ OnePlus ಇದೆ, ಅವ್ರು ಮಾತಾಡಿ. ಅದು NE2211 ಅನ್ಮ್ಯೂಟ್ ಕೊಟ್ಟಿದೆ, ಮಾತಾಡಿ. ಯಾಕೋ ಬರ್ತಾನೆ ಇಲ್ಲ, ಅವ್ರು ಮಾತಾಡ್ತಾನೆ. OnePlus ಅಂತ ಇದೆ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಹೆಸರು ಪಾರ್ವತಿ. ಪಾರ್ವತಿ ಅವರ? ಪಾರ್ವತಿ ಅಂತ ಆಡ್ ಮಾಡ್ಕೊಳ್ಳಿ ಮೇಡಮ್. ಓಕೆ ಮ್ಯಾಮ್. ನಂದೊಂದು ಡೌಟ್ ಇದೆ. ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಮಾತಾಡಿ ಮ್ಯಾಮ್. ಹಲೋ, ನಂದೊಂದು ಡೌಟ್ ಇದೆ. ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾವು ಇದು ಧ್ಯಾನ ಮಾಡ್ತೀವಲ್ಲ, ಆಮೇಲೆ ಹಾಗೆ ನಾವು ಇದಕ್ಕೆ ಹೋಗ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಯೋಗಾಸನ ಅವಕ್ಕೆಲ್ಲ. ಅವಾಗ ನಾವು ಹೇಗೆ ಚಂದ್ರನಾಡಿ ಸೂರ್ಯನಾಡಿ ಮಾಡ್ಕೊಳ್ಳೋದು ಅಂತ ನನ್ಗೆ ಡೌಟ್. ಈಗ ರೇವತಿ ಮ್ಯಾಮ್ ಹೇಳಿದ್ರಲ್ಲ, ಎದ್ದ ತಕ್ಷಣ ಮಾಡ್ಕೊಂತೀವಿ ಅಂತ, ಆ ತರನು ಮಾಡ್ಕೋಬಹುದು. ಆ ತರ ಇರುತ್ತಲ್ಲ, ಅವಾಗ ಅದನ್ನ ಹೇಗೆ ಮಾಡ್ಕೊಳ್ಳೋದು ನಾವು? ಮೇಡಮ್ ನಿಮ್ಗೆ ನಂದಾ ಮೇಡಮ್ ಹೇಳಿ ಮೇಡಮ್. ಎಸ್ ಮೇಡಮ್. ಓಕೆ ಮೇಡಮ್, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರು. ಇದು ಬಹುಶಃ ತುಂಬಾ ಜನರಿಗೂ ಈ ತರ ಒಂದು ಡೌಟ್ ಇದೆ. ಸರ್ ಇದನ್ನ ಹೇಳುವಾಗ್ಲೇ, ನಮ್ಗೆ ಕ್ಲಾಸ್ ತಗೊಳ್ಳುವಾಗ್ಲೇ ಹೇಳಿದ್ದಾರೆ. ಯಾಕಂದ್ರೆ ನಾವು ಧ್ಯಾನ ಅಥವಾ ನಾವು ಯೋಗವನ್ನ ಮಾಡಿದಾಗ ಇದು ಸೌಂಡ್ ಹೋಯ್ತು. ರೇವತಿ ಮ್ಯಾಮ್ ಕೇಳ್ತಾ ಇಲ್ಲ? ಮ್ಯೂಟ್ ಆಗಿಲ್ಲ ಅವ್ರದ್ದು. ಹೌದಾ? ಈಗ ಕೇಳ್ತದಾ? ಕೇಳಿಸ್ತಾ ಇದೆ. ಆಕ್ಚುಲಿ ಈ ಪ್ರಶ್ನೆಯನ್ನ ತುಂಬಾ ಜನರಿಗೆ ಇದರ ಬಗ್ಗೆ ಡೌಟ್ ಇದೆ. ಮತ್ತೆ ಮೇಡಮ್ ಮಾತ್ರ ಅಲ್ಲ, ಈ ಹಿಂದೆನೂ ಕೆಲವರೆಲ್ಲ ಕೇಳಿದ್ರು. ನಮ್ಮ ಈ ಸ್ವರ, ಈ ನಾಡಿಗಳು ಆಟೋಮ್ಯಾಟಿಕ್ ಆಗಿ ಎವ್ರಿ 1 or 20 minutes ಚೇಂಜ್ ಆಗ್ತಾ ಇರ್ತದೆ. ಇದು ಹೀಗೆ ಇರುವುದಿಲ್ಲ. ನಾವು ಅನ್ಕೊಳ್ಳೋದು ಏನು ಅಂತಂದ್ರೆ, ನಾವು 2 ಮೂಗಿಂದ ಯಾವಾಗ್ಲೂ ಆಡ್ತಾ ಇದ್ದೇವೆ ಅಂತ ಇಲ್ಲ. ಒಂದು ಉಸಿರಾಡುವಾಗ ಒಂದು ಸೈಲೆಂಟ್ ಇರ್ತದೆ, ಒಂದರಲ್ಲಿ ನಾವು ಉಸಿರಾಡುವಾಗ ಇನ್ನೊಂದು ಸೈಲೆಂಟ್ ಇರ್ತದೆ. ಅದು ನಮಗೆ ಗೊತ್ತಾಗುದಿಲ್ಲ, ಅದು ಆಟೋಮ್ಯಾಟಿಕ್ ಅಲ್ಲಿ ಆಗ್ತದೆ.
ಎರಡನೇದು, ನಾವು ಧ್ಯಾನ ಮಾಡುವಾಗಲಿ ಅಥವಾ ನಾವು ಯೋಗ ಮಾಡಿದಾಗಲಿ ಅದು ಆಟೋಮೆಟಿಕಲಿ ಆ ಪ್ರೋಸೆಸ್ ಆಗಿ ನಮ್ಮ ನಾಡಿಗಳು ಆಕ್ಟಿವೇಟ್ ಆಗಿರ್ತದೆ. ಯಾವಾಗ ಎಡ ಆಗಿರ್ಬೇಕು, ಯಾವಾಗ ಪಿಂಗಳ ಆಗಿರ್ಬೇಕು, ಅದು ಆಕ್ಟಿವೇಟ್ ಆಗಿರ್ತದೆ. ನಾವು ಸುಮ್ಮನೆ ಕೂತಿದಾಗ ಏನು ಮಾಡದೇ ಇದ್ದಾಗ ಮಾತ್ರ ನಾವು ಮತ್ತೆ ಆ ಬೆಳಿಗ್ಗೆ ನಾವು 4 ಗಂಟೆಗೆ ಎದ್ದಾಗ 4 ಗಂಟೆಗೆ ಬೇಕಾದ್ರೆ ನೀವು ಮಾಡಿನೇ ಹೇಳಿ, ಬಟ್ ಅದರ ಟೈಮ್ ಬಂದಾಗ ಅದು ಆಟೋಮೆಟಿಕಲಿ ಆಕ್ಟಿವೇಟ್ ಆಗುತ್ತೆ. ನಾವು ಬೆಳಿಗ್ಗೆ ಸೂರ್ಯೋದಯ ಟೈಮ್ಗೆ ನೋಡ್ಕೊಂಡು ಎದ್ದಾಗ ಇದನ್ನ ಮಾಡಿ ಹೇಳ್ಬಹುದು. ಅದರ ಬಗ್ಗೆ ಚಿಂತೆ ಬೇಡ. ಯಾಕಂತಂದ್ರೆ ನಾವು ಧ್ಯಾನ ಮಾಡಿದಾಗ ಅಥವಾ ಯೋಗ ಮಾಡ್ತಾ ಇದ್ದಾಗ ಇದನ್ನ ಹೇಗೆ ಮಾಡ್ಕೊಳ್ಳತಕ್ಕಂಥದ್ದು ಅಂತ ಇದು ಆಟೋಮೆಟಿಕ್ ಆಗಲಿ ಧ್ಯಾನದ ಟೈಮಲ್ಲಿ, ಯೋಗದ ಟೈಮ್ನಲ್ಲಿ ಆಗುತ್ತೆ. ಆದ ಕಾರಣ ನೀವು ಯೋಗ ಮಾಡ್ತಾ ಇದ್ದಾಗ, ಧ್ಯಾನ ಮಾಡ್ತಾ ಇದ್ದಾಗ ಹೇಗೆ ಮಾಡ್ಕೊಳ್ಳೋದು ಅಥವಾ ಅದನ್ನ ಅರ್ಧ ಬಿಟ್ಟು ಇದನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಡಿ. ಅದೆಲ್ಲವೂ ಸಹ ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ಯಾರಿಗೂ ಇದ್ರ ಬಗ್ಗೆ ಡೌಟ್ ಬೇಡ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಶಿವಗಂಗಮ್ಮ ಮೇಡಮ್. ನಮಸ್ತೆ. ನಮಸ್ತೆ ಅಶ್ವಿನಿ ಮ್ಯಾಮ್. ನಮಸ್ತೆ ರೇವತಿ ಮ್ಯಾಮ್, ಚೆನ್ನಾಗಿ ಹೇಳಿದ್ರಿ. ಅನುರಾಧ ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಾವು ಕೂಡ ಸ್ವರ ವಿಜ್ಞಾನ ಸರ್ ಹೇಳ್ಕೊಟ್ಟಾಗಿಂದನು ನಂದ ಮೇಡಮ್ ಅವ್ರು ಆಗ್ತಾರೆ ನೋಡ್ಬಿಟ್ಟು ಪ್ರತಿದಿನ ಫಾಲೋ ಮಾಡ್ತಾ ಇದೀವಿ. ಅದರಿಂದ ಅನುಕೂಲ ಆಗಿದೆ, ಎಲ್ರಿಗೂ ಆಗ್ತಾ ಇದೆ. ನಾವು ಸ್ವರ ವಿಜ್ಞಾನ ಅದು ಆಟೋಮೆಟಿಕ್ ಆಗಿ ಆಗುತ್ತೆ ಪಾರ್ವತಿ ಮ್ಯಾಮ್. ನಾವು ಯೋಗ ಮಾಡಿ ಪ್ರಾಣಾಯಾಮ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಡೈಲಿ ಆಗ್ತಾ ಇರುತ್ತೆ ಮ್ಯಾಮ್. ಬೇಕಾದ್ರೆ ನೀವು ಚೆಕ್ ಮಾಡಿ, ಆಗುತ್ತೆ. ಅದರಿಂದ ಡೌಟೇ ಬೇಡ. ಅದಕ್ಕಾಗಿ ಚೆನ್ನಾಗಿತ್ತು. ಈ ವಿಜಯಲಕ್ಷ್ಮಿ ಮ್ಯಾಮ್ದು ಚೆನ್ನಾಗಿತ್ತು. ರಾಮಾಯಣ ಭಾಗ 2 ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಹೇಳ್ತಾರೆ. ಅವ್ರಿಗೂ ಧನ್ಯವಾದ. ವೇದವತಿ ಮ್ಯಾಮು ಎಲ್ಲ ನೋಡ್ಕೊಂಡು ಟೂರ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಮನೆಗೆ. ನಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ ಬಂದಿದ್ದಾರೆ. ಧನ್ಯವಾದ ಮ್ಯಾಮ್. ನಮಸ್ತೆ. ನಮಸ್ತೆ. ಒಬ್ರೆ ನಮಸ್ತೆ ಅಲ್ಮಸ್ತೆ ಸರ್. ಈಗ ನನ್ಗೆ ಚಂದ್ರನಾಡಿ, ಸೂರ್ಯನಾಡಿ ಅವೆಲ್ಲ ಏನು ಇಲ್ಲ. 24 ಗಂಟೆ ಎರಡೂ ಕಡೆ ನೀಟಾಗಿ ನಾನು ಉಸಿರಾಡ್ತೀನಿ. ಗಂಟ್ಲು ಏನು ತೊಂದ್ರೆ ಇಲ್ಲ, ಇಡ ಪಿಂಗಳ ಏನು ತೊಂದ್ರೆ ಇಲ್ಲ. 24 hours ಎರಡೂ ಕಡೆ ನೀಟಾಗಿ ಉಸಿರಾಡ್ತೀನಿ. ನನ್ಗೂ ಕೂಡ ನನ್ ಬಾಡಿ ಹೀಟ್ ತುಂಬಾ ಆದಾಗ ಚಂದ್ರನಾಡಿ ಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಮ್ಯಾಮ್. ಬಾಡಿ ಹೀಟ್ ಆದಾಗ ನನ್ಗೇನು ಇಲ್ಲ. ಈ ಚಂದ್ರನು ಇಲ್ಲ, ಸೂರ್ಯನು ಇಲ್ಲ. 24 ಗಂಟೆ ಎರಡೂ ಕಡೆ ನೀಟಾಗಿ ಉಸಿರಾಡ್ತೀನಿ. ಸುಷುಮ್ನ ನಾಡಿ ಫುಲ್ ಓಪನ್ ಆಗ್ಬಿಟ್ಟಿದೆ ಮೇಡಮ್ಗೆ. ಓಪನ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದ. ನೆಕ್ಸ್ಟ್ ಸೋಮವಾರದಿಂದ ಶಿವಗಂಗಮ್ಮ ಮೇಡಮ್ ನಿರೂಪಣೆ ಮಾಡಿ. ಇವತ್ತು ಕಾರ್ಯಕ್ರಮ ಶಿವಗಂಗಮ್ಮ ಮೇಡಮ್ ಸಂಪನ್ನ ಮಾಡಿ. ಒಳ್ಳೆ ಕಾಫಿ ವಾಸನೆ ಬರ್ತಾರೆ. ಕಾಫಿ ವಾಸನೆ. ವೇದವತಿ ಮ್ಯೂಟ್ ಮಾಡ್ಕೊಂಬಿಡಿ. ಮ್ಯೂಟ್ ಮಾಡ್ಕೊಳ್ರಿ. ಓಕೆ ಮೇಡಮ್, ಪ್ರಶ್ನೋತ್ತರ ಸ್ವರ ವಿಜ್ಞಾನದ್ದು ಪ್ರಾಯೋಗಿಕ ತರಬೇತಿ ಮುಗ್ದಿದೆ. ಹ್ಯಾಂಡ್ ರೈಸ್ ಎಲ್ಲ ಮುಗ್ದಿದೆ ಮೇಡಮ್. ಕಾರ್ಯಕ್ರಮ ಸಂಪನ್ನ ಮಾಡಿ. ಶಿವಗಂಗಮ್ಮ ಮೇಡಮ್. ನಮಸ್ತೆ ಎಲ್ರಿಗೂ ಧನ್ಯವಾದಗಳು. ಬೆಳಿಗ್ಗೆ 4 ಗಂಟೆಯಿಂದ ಧ್ಯಾನ, ಮತ್ತೆ ನಮ್ಮ ಹೇಮ ಮೇಡಮು ಯೋಗ, ವಿಜಯಲಕ್ಷ್ಮಿ ಮ್ಯಾಮು ಆತ್ಮಾಯಣ ಭಾಗ 2, ಮತ್ತೆ ಸ್ವರ ವಿಜ್ಞಾನದ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಟ್ಟವ್ರಿಗೆ ಧನ್ಯವಾದಗಳು. ಮತ್ತೆ ನಮ್ಮ ಅಶ್ವಿನಿ ಮ್ಯಾಮ್ಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಹೇಮ ಮೇಡಮ್ಗಂತೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಹೌದು, ಎಲ್ಲ ಕಾರ್ಯಕ್ರಮ ನಡೆಸಿಕೊಟ್ಟ ಮಾಸ್ಟರ್ಸ್ಗೆ ನನ್ನ ಕಡೆಯಿಂದ ಕೋಟಿ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಸೋಮವಾರದಿಂದ ಹೇಳಿದ್ರಲ್ಲ ಮೇಡಮ್, ಇನ್ನೊಮ್ಮೆ ಹೇಳಿ ಅವರಿಗೆ. ಶಿವಗಂಗಮ್ಮ ಮೇಡಮ್ ಸೋಮವಾರದಿಂದ ನಿರೂಪಣೆ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಇನ್ನೊಂದ್ಸರಿ ಟ್ರೈನಿಂಗ್ ಕೊಡಿ ಮೇಡಮ್ ಅಶ್ವಿನಿ ಮ್ಯಾಮ್. ಆಯ್ತು, ನಾನು ಕಾಲ್ ಮಾಡ್ತೀನಿ ಬನ್ನಿ.
ಓಕೆ. ಅಶ್ವಿನಿ ಮ್ಯಾಮ್, ನಿಮಗೂ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ, ನಿಮ್ಗೂ ಧನ್ಯವಾದಗಳು. ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು.